ಚಾಮುಂಡೇಶ್ವರಿ ಸ್ಟುಡಿಯೋ ಬಂದಿದ್ದರೆ ವೈಬ್ರೇಷನ್ ಬೇರೆ ಆಗುತ್ತೆ. ಅದರಲ್ಲಿ ಕಿಟ್ಟಣ ನನ್ನ ಆಣೆ ಮಾಡಿಬಿಟ್ಟಿದ್ದಾರೆ ಇವತ್ತು. ಆಣೆ ಮಾಡ್ಬಿಟ್ಟು ಈಗ 2 ನಿಮಿಷ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಇದು ಟೈಮ್ ಆಗಿದ್ರು. ಸೊ ಬಹಳ ಸಂತೋಷದ ದಿನ ಇವತ್ತು. ಉಪಾಧ್ಯಕ್ಷ ಸಾಹೇಬರು, ನಮ್ಮ ಕವಿಗಳು ನಾಗೇಂದ್ರ ಪ್ರಸಾದ್, ಸಾಕಷ್ಟು ಜನ, ವೆಂಕಟೇಶ್ವರ ಸರ್, ಆಫ್ಕೋರ್ಸ್ ನಮ್ಮ ಮನೆ ಬಂದಿದ್ದು ಆದಿತ್ಯ. ಸೊ ಎಲ್ಲರಿಗೂ ಧರ್ಮ ಸರ್, ಗೆದ್ದೇಶ್ವರ ಎಲ್ಲರಿಗೂ ಅಡಾರ ಮಾಗೆ ಹಾಡನ್ನು ನೋಡಿದ್ರೆ ಬಹಳ ಅದ್ಭುತವಾಗಿ ನಾವು ಕೈಗೆ ಬಂದಿದ್ದಾರೆ. ಲಾಸ್ಟ್ ವೀಕ್ ರಿಲೀಸ್ ಮಾಡಿದ್ರು ಕೂಡ ನಿಮ್ಗೆ ಅದು ಶಿವನ್ ಭಕ್ತರು ಏನ್ ಮಾಡೋದು, ಈ ಹಾಡನ್ನ ಟೆರರ್ ಸಿನಿಮಾ ಟೈಟ್ಲೇ ಟೆರರ್. ಬೆಲ್ಗಾಮ್ ಅಲ್ಲಿ ಏನ್ ಟೆರರ್ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಈ ಹಾಡು ಹಾಕೊಂಡು ಕನ್ನಡ ಹಾಡನ್ನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಕಾಶ್ಮೀರು ಅಲ್ಲಿ ಬೆಲ್ಗಾಮ್ ಅಲ್ಲಿ ಹಾಕಿ ಪಾಕಿಸ್ತಾನ ಹೋಗ್ತೀವಿ ನಾವು. ಯಾಕಂದ್ರೆ ಕನ್ನಡದ ಹಾಡುಗಳಿಗೆ ಅಷ್ಟು ಪವರ್ ಇದೆ, ಶಿವನ್ಗೂ ಅಷ್ಟು ಪವರ್ ಇದೆ, ಭಾರತೀಯರು ಕೂಡ ಅಷ್ಟು ಪವರ್ ಇದೆ. ಕೇರಳ ಪಾಕಿಸ್ತಾನ LOC ಬಾರ್ಡರ್ ವಾಟರ್ ಬಟ್ ಕನ್ನಡದ ಹಾಡುಗಳು ಅಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ. ಸಾಕಷ್ಟು ಸಾವಿರಾರು ಹಾಡುಗಳನ್ನ ಬಿಡುಗಡೆ ಮಾಡಿದೀವಿ, ಇಲ್ಲ ಅಂತಲ್ಲ. ಯಾವುದೋ ಒಂದು ನಿನ್ನೆ ಮೊನ್ನೆ ಯಾವ್ದೋ ಸ್ಟೇಟ್ಮೆಂಟ್ ನೋಡ್ರೆ ಅದು ನೋಡೋಕೆ ತುಂಬಾ ಬೇಜಾರಾಯ್ತು ನನಗೆ. ಒಬ್ಬರು ಕನ್ನಡದ ಹಾಡು ಬಗ್ಗೆ ಮಾತಾಡಿದ್ದು ಅದು ನಿಜವಾದ ಒಳ್ಳೇದಲ್ಲ, ಗಾಯಕರಿಗೆಲ್ಲ ಬೇಕಾಗಿಲ್ಲ ನಮಗೆ. ವಿ ಡೋಂಟ್ ರಿಪೇರ್. ಕಲಾವಿದರಿಗೆ ಆ ತರ ಮಾತುಗಳು ಬರಲೇಬಾರದು, ಅದು ಯಾರೇ ಆಗಿರಲಿ, ಸೋನು ನಿಗಮ್ ಅವರಾಗಿರ್ಬೋದು, ಯಾರೇ ಆಗಿರ್ಬೋದು. ಬಟ್ ಅದು ನಿಜವಾಗ್ಲೂ ನೆನ್ನೆ ಇವತ್ತು ಸೋಷಿಯಲ್ ಮೀಡಿಯಾ ಎಲ್ಲ ನೋಡೋದು ತುಂಬಾ ನೋವಾಯ್ತು ನನಗೆ. ಯಾಕಂದ್ರೆ ನಮ್ಮ ಕನ್ನಡದ ತಾಯಿ ಅವ್ರು ಎತ್ತಿಟ್ಟಿದ್ದಾರೆ, ಎಷ್ಟು ಹಾಡುಗಳು ಸೂಪರ್ ಡೂಪರ್ ಇಟ್ಕೊಟ್ಟಿದ್ದಾರೆ ಅಲ್ವಾ ಸರ್, ಬಹಳಷ್ಟು ಹಾಡುಗಳು. ಅದು ಯಾಕೆ ಮಾತಾಡೋದು ನಿಜವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ, ಆ ಮಾತುಗಳು ಬೇಕಾಗಿಲ್ಲ. ಸೊ ನಿಜವಾಗ್ಲೂ ಬಹಳ ಡಿಸ್ಟರ್ಬ್ ಆಗಿದೆ ಆ ವಿಷಯದಲ್ಲಿ. ಯಾವತ್ತೂ ಕೂಡ ಯಾರು ಕೂಡ ಅದರ ಮಾತಾಡಬಾರ್ದು. ಬಟ್ ಇಲ್ಲಿ ಓದಿಸಿದ್ದಾರೆ ಅವರು, ಬಹಳ ತಪ್ಪಾಗಿದೆ ಅದು. ಸೊ ಅದಕ್ಕೆ ಅವರೇ ಸಮರ್ಥನೆ ಕೊಡಬೇಕಾಗುತ್ತೆ, ಕೊಡ್ತಾರೆ ಕೂಡ, ಕೊಡ್ಲೇಬೇಕಾಗುತ್ತೆ. ಯಾಕಂದ್ರೆ ಇಡೀ ಇಂಡಸ್ಟ್ರಿ ಇವತ್ತು ಇಂಗ್ಲಿಷ್ ಮಾತಾಡಲೇಬೇಕು. ಮತ್ತೆ ಕನ್ನಡ ತಾಯಿ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಯಾವುದೂ ಕೂಡ ಇದಿಲ್ಲ. ಅದು ಯಾವ್ದು ಹೋಲಿಸಿದ್ದಾರೆ, ಏನೋ ಹಿಮಾಲಯ ಹೋಲಿಸಿದ್ರೆ ನಾವು ವೆರಿ ಹ್ಯಾಪಿ. ನೋ ರೈಟ್ ಟು ಟಾಕ್ ಲೈಕ್ ದಟ್. ಐ ಆಮ್ ರಿಯಲಿ ವೆರಿ ವೆರಿ ಅನ್ಹ್ಯಾಪಿ ವಿತ್ ದಿಸ್ ಸ್ಟೇಟ್ಮೆಂಟ್. ಮತ್ತೆ ಈ ಹಾಡು ನಮ್ಮ ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು ಅದ್ಭುತವಾಗಿ ಬಂದಿದ್ದಾರೆ. ಹಾಡಿರೋರು ಕೈಲಾಶ್ KK ಅವರು ಕೂಡ ತುಂಬಾ ಚೆನ್ನಾಗಿದ್ದಾರೆ. ಸಂಗೀತ ರಾಜರು ಅದ್ಭುತವಾಗಿ ಸಂಗೀತ. ಹರ್ಷವರ್ಧನ್ ರಾಜರು ಬಹಳ ತುಂಬಾ ಚೆನ್ನಾಗಿ ಸಂಗೀತ ಮಾಡಿದ್ದಾರೆ. ಮಂಜು ಅವ್ರ ಬಗ್ಗೆ ಒಂದು ಮಾತು ಹೇಳಬೇಕು ನಾವು. ಅವ್ರು ಇವತ್ತು ಅನಾರೋಗ್ಯದ ಕಾರಣದಿಂದ ಬಂದಿಲ್ಲ. ಬಂದಕ್ಕೆ ಸುಧನ್ ಹೇಳಿದ್ದಾರೆ, ಹೇಳಿದ್ರೆ ಬಹಳ ಆತ್ಮೀಯರು. ಸೊ ಯಾಕೆ ಮಧ್ಯಾಹ್ನ ಬಂದಿಲ್ಲ ಅಂದ್ರೆ ಸ್ವಲ್ಪ ಏನೋ ವಹಿಸಿದಿಲ್ಲ ಅಂತ ಹೇಳಿದ್ರು. ಅವ್ರು ನಿಜವಾಗ್ಲೂ ಅವ್ರು ದೇರಿಗೆ ಮೆಚ್ಕೋಬೇಕು. ಆ ಕಾಲದಲ್ಲಿ ಏನ್ ಮಾಡಿದಾಗ ಇದು ಪಿಕ್ಚರ್ ಏನ್ರಿ, ಯಾಕೆ ಹೇಳ್ತಾರ್ರಿ ಹಾಡು ಅಂತ ಬಹಳ ಜನ ಗಾಂಧಿನಗರದವ್ರೆ ಸರ್ ಮತ್ತೆ ಡಿಸಪಾಯಿಂಟ್ ಮಾಡಿದ್ರು ಅವ್ರಿಗೆ. ಬಟ್ ಆ ಟೈಮಲ್ಲೂ ಕೂಡ ನಾವು 3 ಲಕ್ಷ ಅಷ್ಟು ಪಿಕ್ಚರ್ಗೆ ರೈಸ್ ಸಂಸ್ಥೆ ಕೊಟ್ಟು ಪಿಕ್ಚರ್ ನಾವು ಅನ್ಕೊಂಡೆ ಸೂಪರ್ ಡೂಪರ್ ಹಿಟ್ ಆಯ್ತು. ಅದಾದ್ಮೇಲೆ ಸಾಕಷ್ಟು ಪಿಕ್ಚರ್ ಮಾಡೋದು ನಂಗನ್ನ. ಬಟ್ ನಿಜವಾಗ್ಲೂ ಅದ್ಭುತವಾದ ವ್ಯಕ್ತಿ ಅವರು. ದುಡ್ಡು ಖರ್ಚು ಮಾಡೋದಕ್ಕಾಗಿ ಒಂದು ಪರಸ್ಪರ ಸ್ಪಂದನೆ, ಸ್ನೇಹಿತರಿಗೆ ಏನೇ ಆಗ್ಲಿ ಒಂದು ಕಷ್ಟ ಅಂದ್ರೆ ಇಮಿಡಿಯೇಟ್ ಮಜಾನ ಅಂತಾರೆ ಎಲ್ಲರೂ. ಅಂತ ವ್ಯಕ್ತಿ ಇವತ್ತು ವೇದಿಕೆಯಿಲ್ಲ. ಆದಷ್ಟು ಬೇಗ ಅವರು ಆರೋಗ್ಯ ಎಚ್ಚರಿಸ್ಕೊಳ್ಳಿ. ಈ ಸಿನಿಮಾ ಡೆಫಿನೆಟ್ಲಿ ಸೂಪರ್ ಹಿಟ್ ಆಗುತ್ತೆ ಸರ್. ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಕಂಪ್ಲೀಟ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್.